ಬಿಸಿನೆಸ್ ಅಡ್ವೈಸರಿ ಕಮಿಟಿಗಿಂತ ಒಂದು ಭಾಗ ಸದನದಲ್ಲೇ ಆಡಳಿತ ಪಕ್ಷದ ಪರವಾಗಿ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಸಂಸದೀಯ ವ್ಯವಹಾರ ಮಂತ್ರಿಗಳು ಹೇಳ್ತಾ ಇದ್ದಾರೆ, ದಯವಿಟ್ಟು ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ನೀವು ನಿಮ್ ಪ್ರಶ್ನೆ ಕೇಳೋಣ, ನಿಮ್ ಶೂನ್ಯ ವೇಳೆ ಕೇಳಿ, ನಿಮ್ ಬಿಲ್ಗಳ ಬಗ್ಗೆ ನಿಮ್ಮ ತಗಾದೆಗಳನ್ನ ಹೇಳಿ, ಚರ್ಚೆ ಮಾಡೋಣ, ಚರ್ಚೆಯಲ್ಲಿ ಸರಿತಪ್ಪುಗಳ ಬಗ್ಗೆ ವಿಮರ್ಶೆ ಆಗಲಿ ಅಂತ ಸರ್ಕಾರದ ಪರವಾಗಿ ಕಾನೂನು ಸಂಸದೀಯ ಮಂಡಳಿಯ ಸಚಿವರು ಮನವಿ ಮಾಡಿದಾಗಲೂ ಕೂಡ ಅದಕ್ಕೂ ಕೂಡ ಘೋಷಣೆ ಮಾಡಿ ವಿರೋಧ ಮಾಡುವಂತ ನಡೀತಾ ಇದ್ರೆ ಈ ಸದನ ನಡಿಬಾರದು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಮತ್ತು ಅವರ ಮಿತ್ರ ಪಕ್ಷದ ವಿಪಕ್ಷದ ಆಲೋಚನೆ ಆಗಿದ್ರೆ ಏನ್ ಮಾಡೋಣ ಅನ್ನುವಂತ ಚರ್ಚೆ ಇದೆ. ಚರ್ಚೆಯಲ್ಲಿ ಲೋಕಸಭೆ ಅರ್ಥಪೂರ್ಣವಾಗಿ ನಡಿಬೇಕು, ಇಲ್ಲಿಯ ಪ್ರಶ್ನೋತ್ತರಗಳು, ಶೂನ್ಯ ವೇಳೆಗಳು ಮತ್ತು ಬಿಲ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಎಲ್ಲರ ಭಾವನೆಗಳಿರುತ್ತೆ. ದುರಾದೃಷ್ಟಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದ ವಿಪಕ್ಷದ ತಂಡ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಮಟ್ಟಕ್ಕೆ ಇವತ್ತು ಬಂದ್ಬಿಟ್ಟಿದ್ದಾರೆ. ನೀವು ನೀಟಿನ ಬಗ್ಗೆ ಪ್ರಶ್ನೆ ಎತ್ತಿದಾಗ, ಈ ಪರೀಕ್ಷೆಯ ಬಗ್ಗೆ ಆಕ್ರಮವನ್ನ ತಡೆಗಟ್ಟಲಿಕ್ಕೆ ಕಾಯ್ದೆ ತಂದಾಗ ಆ ಕಾಯ್ದೆ ಬಗ್ಗೆ ಕೂಡ ವಿರೋಧ ಮಾಡುವಂತ ಒಂದು ವಾತಾವರಣಗಳು ಸೃಷ್ಟಿಯಾದದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪಾರ್ಲಿಮೆಂಟಿನಲ್ಲಿ ಪ್ರತಿಪಕ್ಷಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನುವಂತ ಭಾವನೆಯನ್ನೇ ಅರ್ಥ ಮಾಡ್ಕೊಳ್ಳದೆ ಎಲ್ಲವುದಕ್ಕೆ ವಿರೋಧ. ಇವತ್ತು ಒಂದು ನಿಮಿಷಕ್ಕೆ ಪಾರ್ಲಿಮೆಂಟ್ಗೆ 2.5 ಲಕ್ಷ ಖರ್ಚಾಗುತ್ತೆ ಅಂತ ಒಂದು ಅಂದಾಜು. 1 ಗಂಟೆಗೆ 9 ಕೋಟಿ ರೂಪಾಯಿ ಖರ್ಚಾಗುತ್ತೆ ಪಾರ್ಲಿಮೆಂಟ್ ನಡೀಲಿಕ್ಕೆ ಅಂತೀವಿ. ಇಂಥ ಒಂದ್ ದಿವಸಕ್ಕೆ 9 ಕೋಟಿ ಖರ್ಚಾಗುತ್ತೆ ಅಂತೀವಿ. ಆದ್ರೆ ಒಂದೊಂದು ನಿಮಿಷವನ್ನು ಕೂಡ ಸದನ ನಡೀಲಿಕ್ಕೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡದೆ, ಶೂನ್ಯಗಳಿಗೆ ಅವಕಾಶ ಕೊಡದೆ, ಬಿಲ್ಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡದೆ, ಕೇವಲ ಗಲಾಟೆ ಮಾಡಿ ಬಾವಿಗಿಳಿದು ಪ್ರತಿರೋಧ ಮಾಡ್ತಾ ಇರುವಂತ ಈ ಒಟ್ಟು ವಾತಾವರಣ ಇದೆಯಲ್ಲ, ವಿಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದೆ ಅಂತ ನಂಗೆ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆಗ್ರಹ ಇರುವುದು, ಸಾರ್ವಜನಿಕರ ಭಾವನೆಗಳು ಮತ್ತು ಪ್ರಜಾಪ್ರಭುತ್ವ ಸದನ ನಡೆದಾಗ ಮಾತ್ರ ಈ ಜನಸಾಮಾನ್ಯರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥದ್ದೇನಿದೆ. ಹಾಗಾಗಿ ವಿಪಕ್ಷಗಳಲ್ಲಿ ವಿಫಲ ಆಗಬಾರದು ಮತ್ತು ನೀವು ಸದನದಲ್ಲಿ ಬಂದು ನಿಮ್ಮ ಚರ್ಚೆಯ ಮೂಲಕ ಸದನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿಯವರ ಆಯ್ಕೆ ಮಾಡುವಂತ ಅಧಿಕಾರ ಇರುವುದು ಸದನಕ್ಕೆ. ಪಕ್ಷದವರು ಆ ಸಂದರ್ಭದಲ್ಲಿ ಸೂಚನೆ ಮಾಡಬಹುದು, ಅವ್ರ ಪಕ್ಷದವರು ಅನುಮೋದನೆ ಮಾಡಬಹುದು, ಬಹುಮತದ ಆಧಾರದಲ್ಲಿ ನಡೆಯುತ್ತೆ. ಹಾಗಾಗಿ ಅದಕ್ಕೂ ಕೂಡ ಯಾವುದೋ ಲಿಸ್ಟ್ ಬರಬೇಕು ಅನ್ನೋದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ಬಸವರಾಜ ಹೊರಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲೇ 8 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ದಾಖಲೆ ಮಾಡಬಹುದು. ಭಾರತ ದೇಶದಲ್ಲಿ ಮತ್ತೊಬ್ಬ 8 ಸಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾನೆ ಅಂತ ನಮ್ಗನ್ಸಿಲ್ಲ. ಅದು ನಿರಂತರವಾಗಿ ಶಿಕ್ಷಕರ ವಿಷಯದಿಂದ ನಿರಂತರವಾಗಿ 8 ಸಾರಿ ಆಯ್ಕೆ ಆಗಿದೆ. ದೊಡ್ಡ ಗೌರವ ಇರುವಂತ ಒಂದು ಹುದ್ದೆ ಇದು ಈ ಸಭಾಪತಿ ಅನ್ನೋದು. ಹಾಗಾಗಿ ನನ್ನ ದೃಷ್ಟಿ ಸರ್ಕಾರ ಏನ್ ಹೇಳುತ್ತೆ ಬಿಡುತ್ತೆ, ಮುಖ್ಯಮಂತ್ರಿಗಳು ಏನ್ ಫೋನ್ ಮಾಡ್ತಾರೆ, ಸರಿಯಾ ತಪ್ಪ ಚರ್ಚೆ ಬೇರೆ. ನಾನು ಬಸವರಾಜ ಹೊರಟ್ಟಿ ಅವರಿಗೆ ವಿನಂತಿ ಮಾಡೋದೇನೆಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಅವರು ಆಯ್ಕೆ ಆಗಿದ್ದಾರೆ. ಬಹಳ ದೊಡ್ಡ ಹಿನ್ನೆಲೆ ಮತ್ತು ಗೌರವ ಇರುವುದು. ನನ್ನ ದೃಷ್ಟಿಯಲ್ಲಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ರಾಜ್ಯದ ಪಾರ್ಟಿಯ ಸೂಚನೆ ಏನಾದ್ರು ರಾಜ್ಯಾಧ್ಯಕ್ಷರಿಗೆ ಕೊಡ್ಬೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಸದನದಲ್ಲಿ ನಮಗೆ ಇವತ್ತು ಬಹುಮತ ಇಲ್ಲ. ನಾಡ್ದು 13ನೇ ತಾರೀಕು ಸದನ ಕರೆದಾಗ ಆ ಸದನದ ಸಭೆಗೆ ಹೋಗಿ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟು ಬರೋದು ಹೆಚ್ಚು ಸೂಕ್ತ ಅಂತೇಳಿ ನನ್ನ ದೃಷ್ಟಿ ಇದೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರ, ಸದನ ಅತ್ಯಂತ ಪಾವಿತ್ರ್ಯವಾದಂತ ಈ ಸದನದಲ್ಲಿ ಅವಿಶ್ವಾಸ ಗೊತ್ತುವಳಿ ಮಾಡೋದು ಸರಿಯಾ, ಇದೆಲ್ಲ ಬೇರೆ ಬೇರೆ ಚರ್ಚೆಗಳು ಇರಬಹುದು. ನಾನು ಚರ್ಚೆ ಮಾಡ್ತೇನೆ. ದೃಷ್ಟಿಯಲ್ಲಿ ಬಸವರಾಜ ಹೊರಟ್ಟಿಯವರು ನನಗೆ ಹಿರಿಯರು, ನನ್ನ ಪಾರ್ಟಿ ಹಿರಿಯರಾಗಿ ಅವ್ರ ಆಯ್ಕೆ ಆಗಿರೋದ್ರಿಂದಾಗಿ ಅವರ ಕಾರ್ಯಕರ್ತರು ನಾವು. ಅದು ನನ್ನ ವಿನಂತಿ ಅವ್ರ ಕೈಯಲ್ಲಿ, 13ನೇ ತಾರೀಕು ನೀವು ಸದನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಟ್ರೆ ನಮ್ಗೆ ಕಿರಿಕಿರಿ ಹೋಯ್ತು ಅಂತ ಹೇಳೋಣ ನಾನು. ಆದ್ರೆ ಸರ್ಕಾರ ತಪ್ಪು ಮಾಡುತ್ತಾ ಕೇಳಿದ್ರೆ, ಸರ್ಕಾರ ಈ ರೀತಿ ಎಲ್ಲ ಮುಖ್ಯಮಂತ್ರಿಗಳ ಒಬ್ರು ಹೋಗಿ ಫೋನ್ ಮಾಡಿ ರಾಜೀನಾಮೆ ಕೊಡಿ ಅನ್ನೋಷ್ಟರ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ನನ್ನ ಸಲಹೆ, ನನ್ನ ಅಭಿಪ್ರಾಯ. ಏನೇ ಆದ್ರೂ ಹೊರಟ್ಟಿ ಅವರಲ್ಲಿ ನನ್ನ ವಿನಂತಿ, ನಮಗೆ ಬಹುಮತ ಇಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸದನ ನಡೀತಾ ಇರುವ ಮೊದಲ ದಿವಸ ರಾಜೀನಾಮೆ ಕೊಡು ಸೂಕ್ತ ಅಂತ ನಂಗೆ